ಮುಟ್ಟಿಸಿಕೊಂಡವನು ಪಾಠದ 2-3 ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇ ಪ್ರಶ್ನೆ: ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಉತ್ತರ: ಹೆಂಡತಿ ಸಿದ್ಲಿಂಗಿ ಮಗುವಿನ ಮೈಯಲ್ಲಿ ಉಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. 2. ಬಸವಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು? ಬಸವಲಿಂಗನಿಗೆ ಉತ್ತರ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. 3. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಉತ್ತರ: ಸಿದ್ಲಿಂಗಿ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ತಿಳಿದಿತ್ತು. ಆದ್ದರಿಂದ ದೊಡ್ಡ ರಾದ್ದಾಂತವನ್ನೇ ಎಬ್ಬಿಸಿದಳು. ತಲೆಗೆ ನೀರು ಬೀಳಕೂಡದು ಎಂಬ ಎಚ್ಚರಿಕೆ ಕೊಟ್ಟರು. ಆದರೂ ಅವರು ಮುಟ್ಟಿದ್ದು ಸೂತಕವಾಯಿತೆಂದು ಭಾವಿಸಿ ಅದನ್ನು ಪರಿಷ್ಕರಿಸಿ ಮೈ ತೊಳೆದುಕೊಂಡು ಬರಬೇಕೆಂದು ಹಠ ಹಿಡಿದಳು. 4. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಉತ್ತರ: ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲ ಎಂದು ಕೇಳಿದರು. 5. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ಉತ್ತರ: ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ದುಡಿಯಲು 4-5 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಇರುವ 2 ಎತ್ತುಗಳಲ್ಲಿ ನೊಗ ಇಟ್ಟೊಡನೆ ಮಲಗಿ ಬಿಡುತ್ತವೆ. ಎಷ್ಟು ಹೊಡೆದರೂ ಏಳುವುದಿಲ್ಲ. ಮತ್ತೊಂದು ಹೊಡೆದರೆ ಏಳುವುದು. ಹೊಸ ಎತ್ತುಳ್ಳಬೇಕೆಂಬ ಯೋಚನೆ ಬೇರೆ. ಹೊಲ-ಗದ್ದೆ ಕೆಲಸದಿಂದ ಬಸಲಿಂಗನಿಗೆ ಪುರುಸೊತ್ತು ಇರಲಿಲ್ಲ. 6. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು? ಉತ್ತರ: ಕೊನೆಯಲ್ಲಿ ಬಸಲಿಂಗನಿಗೆ ಬಳಗಣ್ಣಿನ ನೋವು ಭೀಕರವಾಗಿ ದೃಷ್ಟಿ ಮಂದವಾಗತೊಡಗಿತು. ತನ್ನ ಉಡಾಫೆ, ಸುಳ್ಳು ಜಾತಿ, ಮಠ, ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತು. 7. ಅನ್ಯ ಡಾಕ್ಟರುಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಉತ್ತರ: ಅನ್ಯ ಡಾಕ್ಟರುಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಡಾಕ್ಟರ್ ತಿಮ್ಮಪ್ಪನಿಗೆ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ಔಷಧಿ ನೀಡಿದ ಹಿತವಚನ ಕೊಟ್ಟರು. 8. ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಕೊಟ್ಟ ಅಭಿಪ್ರಾಯವೇನು? ಪ್ರಶ್ನೆ ಇನ್ನೊಂದ್ಸರಿ ಓದ್ತೀನಿ. ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಉತ್ತರ: ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನೆಂದರೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ, ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಹೇಳಿದರು. ಮುಂದಿನ ಭಾಗದಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ.